ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. 2025ರ ಡಿಸೆಂಬರ್ 1ರಿಂದ ಕೋಲಾರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವನ್ನ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರ ಈ ಒಂದು ಹೆಲ್ಮೆಟ್ ಅನ್ನ ಧರಿಸ್ತಕ್ಕಂಥದ್ದು ಒಂದು ಹೊರೆ ಅಂತ ಪರಿಗಣಿಸಬೇಕಿಲ್ಲ. ಆತ ತನ್ನ ಒಂದು ಕುಟುಂಬಕ್ಕಾಗಿ ಮತ್ತೆ ಆತನ ಒಂದು ಸುರಕ್ಷತೆಗಾಗಿ ಏನು ಜವಾಬ್ದಾರಿನ ಪರಿಗಣಿಸಿ ಒಂದು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ಜೊತೆಗೆ KGF ನ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ಹೆಲ್ಮೆಟ್ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಒಂದು ಧರಿಸಬೇಕಾಗಿರುತ್ತೆ. ಆದ್ರೆ ವಾಹನ ಸವಾರರಿದ್ದಾರೆ, ಅವರು ಹೆಲ್ಮೆಟ್ ಅನ್ನ ಧರಿಸ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಾದ್ಯಂತ ಒಂದು ಕಡ್ಡಾಯವಾಗಿರೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಬಹಳಷ್ಟು ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನು ಹೆಲ್ಮೆಟ್ ಧರಿಸದೇ ಇರತಕ್ಕಂಥವ್ರಿಗೆ ಈಗಾಗಲೇ ಒಂದು ದಂಡವನ್ನ ವಿಧಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಬಹಳಷ್ಟು ಸಮಾಜ ಸೇವಕರು ಈ ಒಂದು ಹೆಲ್ಮೆಟ್ ಅನ್ನ ಕೋಲಾರ ಜಿಲ್ಲೆಯಾದ್ಯಂತ ಒಂದು ಕಡ್ಡಾಯಗೊಳಿಸಿದ ನಂತರ ತಮ್ಮ ವತಿಯಿಂದ ಆಗುವಂತಹ ಒಂದಷ್ಟು ಸಹಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ನಾವು ಕೋಲಾರ ಆಗ್ಬೋದು, ಜೊತೆಗೆ ಮಾಲೂರು ಸೇರಿದಂತೆ ಬಹಳಷ್ಟು ಕಡೆ ಈಗಾಗಲೇ ಒಂದು ಉಚಿತವಾಗಿ ಹೆಲ್ಮೆಟ್ ಗಳನ್ನ ಒಂದು ವಾಹನ ಸವಾರರಿಗೆ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 30,000ಕ್ಕೂ ಅಧಿಕ ಹೆಲ್ಮೆಟ್ ಗಳನ್ನ ಇವತ್ತು ವಿತರಣೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಹೆಲ್ಮೆಟ್ ಗಳನ್ನ ಪಡೆದುಕೊಳ್ಳಿಕ್ಕೆ ಬಹಳಷ್ಟು ಒಂದು ನೂಕುನುಗ್ಗಲು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ತಮ್ಮ ಒಂದು ತಾಳ್ಮೆಯನ್ನ ಕಳೆದುಕೊಂಡು ಈ ರೀತಿಯಾಗಿ ಒಂದು ಮುಗಿಬಿದ್ದಂತಹ ಒಂದು ದೃಶ್ಯಗಳು ಕೂಡ ಕಂಡು ಬಂತು. ಏನೋ ಮುಳಬಾಗಿಲು ನಗರ ಹೊರವಲಯದ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಜೊತೆಗೆ MLC ಅನಿಲ್ ಕುಮಾರ್ ಅವರು ಹಾಗೂ ಕಾಂಗ್ರೆಸ್ ನಾಯಕ ಆದಿನಾರಾಯಣ ಸೇರಿದಂತೆ ಮುಳಬಾಗಿಲು ತಾಲೂಕಿನ ದಿಗ್ಗಜ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಒಂದು ವೇದಿಕೆ ಎದುರುಗಡೆ ಒಂದು ಏಕವಾಗಿರ್ತಕ್ಕಂಥ ಒಂದು ಕ್ಯೂ ಸಿಸ್ಟಮ್ ಅನ್ನು ಕೂಡ ಮಾಡಲಾಗಿತ್ತು. ಸರತಿ ಸಾಲಲ್ಲಿ ನಿಂತು ಏನು ದ್ವಿಚಕ್ರ ವಾಹನ ಸವಾರರು ಯಾರೆಲ್ಲ ಬೈಕ್ಗಳನ್ನ ತೆಗೆದುಕೊಂಡು ಬಂದಿದ್ರು ಅವರಿಗೆ ಒಂದೊಂದು ಹೆಲ್ಮೆಟ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಸುಮಾರು 14 ಕ್ಯಾಂಟರ್ಗಳಲ್ಲಿ ಸುಮಾರು 30,000ಕ್ಕೂ ಹೆಚ್ಚಿನ ಒಂದು ಹೆಲ್ಮೆಟ್ ಗಳನ್ನ ಈ ರೀತಿಯಾಗಿ ಉಚಿತವಾಗಿ ಹಂಚಲಿಕ್ಕೆ ಆದಿನಾರಾಯಣ ಅವರು ಇವತ್ತು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ವ್ಯವಸ್ಥಿತವಾಗಿ ಈ ಒಂದು ಹೆಲ್ಮೆಟ್ ಗಳನ್ನ ಏನು ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಮತ್ತೆ ಸಾರ್ವಜನಿಕರು ಕೂಡ ತಮ್ಮ ಒಂದು ಬಳಿದಂತಹ ಒಂದು ಬೈಕ್ಗಳನ್ನ ತೆಗೆದುಕೊಂಡು ಬಂದು ಉಚಿತವಾಗಿ ಒಂದು ಹೆಲ್ಮೆಟ್ ಗಳನ್ನು ಕೂಡ ಪಡೆದುಕೊಂಡು ಒಂದು ಹೋಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಏನು ಕಾಂಗ್ರೆಸ್ನ ಮುಖಂಡರು ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಒಂದು ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ಹೆಲ್ಮೆಟ್ ಗಳನ್ನ ಕೇವಲ ಉಚಿತವಾಗಿ ಪಡೆದುಕೊಂಡು ಹೋಗೋದಲ್ಲ, ಜೊತೆಗೆ ಈ ಒಂದು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಧರಿಸಬೇಕಾಗುತ್ತೆ. ಕೇವಲ ಪೊಲೀಸರು ಒಂದು ದಂಡವನ್ನ ಹಾಕ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಹೆಲ್ಮೆಟ್ ಅನ್ನ ಹಾಕಿಕೊಂಡು ಹೋಗೋದು ಮತ್ತೆ ಒಂದು ಹೆಲ್ಮೆಟ್ ಅನ್ನ ತೆಗೆದಿಟ್ಟು ಒಂದು ಪ್ರಯಾಣ ಮಾಡೋದಕ್ಕೆ ಈ ರೀತಿಯಾಗಿ ಯಾರು ಕೂಡ ಮಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಿ ಪ್ರಯಾಣ ಮಾಡಿದ್ರೆ ಒಂದಷ್ಟು ಅಪಘಾತಗಳನ್ನ ಖಂಡಿತ ತಡೆಯಬಹುದಾಗಿದೆ. ಯಾಕಂತ ಹೇಳಿದ್ರೆ ಬೈಕ್ ಸವಾರರು ಮೊದಲು ಅಪಘಾತ ಆದಲ್ಲಿ ಅವರ ತಲೆಗೆ ಪೆಟ್ಟಾಕುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಹೆಲ್ಮೆಟ್ ಅನ್ನ ಧರಿಸೋದನ್ನ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಉಚಿತ ಹೆಲ್ಮೆಟ್ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನರು ಕೂಡ ಭಾಗಿಯಾಗಿದ್ದು, ಜೊತೆಗೆ ಒಂದೊಂದು ಹೆಲ್ಮೆಟ್ ಅನ್ನು ಕೂಡ ಈಗಾಗಲೇ ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಇದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ರು. ಮುಳಬಾಗಿಲು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಇವತ್ತು ಈ ಒಂದು ಹೆಲ್ಮೆಟ್ ಪಡೆದುಕೊಳ್ಳಿಕ್ಕೆ ಅಂತಾನೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ರು. ಹಾಗಾಗಿ ಆಯೋಜಕರು ಸಹ ವ್ಯವಸ್ಥಿತವಾಗಿ ಈ ಒಂದು ಹೆಲ್ಮೆಟ್ ಅನ್ನ ಉಚಿತವಾಗಿ ಇವತ್ತು ಒಂದು ದ್ವಿಚಕ್ರ ವಾಹನ ಸವಾರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅವರು ಈ ರೀತಿಯಾಗಿ ಒಂದು ಹೆಲ್ಮೆಟ್ ಇಲ್ಲದೆ ಖಂಡಿತ ಯಾರು ಕೂಡ ವಾಹನ ಸವಾರರು ಪ್ರಯಾಣವನ್ನ ಮಾಡಬಾರದು, ಮುಂದೆ ಏನು ಆಗ್ತಕ್ಕಂಥ ಒಂದು ಅನಾಹುತಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನ ಧರಿಸಿ ಒಂದು ವಾಹನವನ್ನ ಚಲಾಯಿಸಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ. ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಏನೋ ಗೊತ್ತಿಲ್ಲದೆ ಅಪಘಾತಗಳಾಗ್ತವೆ. ಆಗ ಅಪಘಾತಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಈ ತಲೆಗೆ ಪೆಟ್ಟು ಬೀಳ್ದಾಗ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸತ್ತೋಗ್ಬಿಡ್ತಾರೆ. ಅದರಿಂದ ಈ ತಲೆಗೆ ಪೆಟ್ಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದೀವಿ. ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. ನೂರಾರು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಎಲ್ಲ ಮುರ್ಕೊಂಡಿದ್ದಾರೆ. ಸುಮಾರು 30ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ.
ನಿನ್ನೆ ಕಳಿಸಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಜನ ಸತ್ತಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ, ಆ ಕುಟುಂಬ ನಂಬಿಕೊಂಡಿರೋರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜನವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇನ್ನು ಇದೇ ವೇಳೆ ಮಾತನಾಡಿದಂತಹ ಸಾರ್ವಜನಿಕರು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಹೆಲ್ಮೆಟ್ ಗಳನ್ನ ಯಾರೆಲ್ಲ ಪಡೆದುಕೊಂಡು ಹೋಗ್ತಾರೆ ಖಂಡಿತ ಕಡ್ಡಾಯವಾಗಿ ಅವರು ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಹೆಲ್ಮೆಟ್ ಇಲ್ದಿದ್ರೆ ನೀವು ಫೈನ್ ಹಾಕೋದು ಕರೆಕ್ಟ್ ಆಗೈತೆ, ಅದು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊತೀನಿ. ಜಾಸ್ತಿ ಜನ ಯೂಸ್ ಮಾಡೋದೇ ಇಲ್ಲ, ವೇಸ್ಟ್. ಅದು ಯೂಸ್ ಮಾಡೋದೇ ಜಸ್ಟ್ ಅವ್ರು ಹೇಳ್ತಾರೆ, ಪೊಲೀಸರು ಹೇಳ್ತಾರೆ ಅಂತ 2 ದಿವಸ ಯೂಸ್ ಮಾಡ್ತಾರೆ, ಮತ್ತೆ ಅದನ್ನು ಕ್ಯಾರ್ ಕೂಡ ಮಾಡಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಇನ್ನೊಬ್ರು ಹೇಳ್ದಿರೋ ಹೋಗಿ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡ್ರೆ ಸ್ವಲ್ಪ ಬೆಟರ್ ಆಗುತ್ತೆ. ತಗೊಂಡಿರೋದ್ರಿಗೆ ಸ್ವಲ್ಪ ಯೂಸ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಮರ್ಯಾದೆ ಇರುತ್ತೆ. ನಮ್ಮ ಸೇಫ್ಟಿ ಫಸ್ಟ್ ನಾವು ನೋಡ್ಕೋಬೇಕು ಅನ್ನೋ ಸ್ವಲ್ಪ ಅಂತ ಸೆನ್ಸ್ ಇದ್ರೆ ಇದೆಲ್ಲ ಯೂಸ್ ಆಗುತ್ತೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅವರು ಹಮ್ಮಿಕೊಂಡಿದ್ದಂತಹ ಒಂದು ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದು, ಜೊತೆಗೆ ಒಂದೊಂದು ಹೆಲ್ಮೆಟ್ ಅನ್ನು ಕೂಡ ಈಗಾಗಲೇ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 30,000ಕ್ಕೂ ಹೆಚ್ಚಿನ ಒಂದು ಹೆಲ್ಮೆಟ್ ಗಳನ್ನ ಒಂದು ವಿತರಣೆ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಕಡ್ಡಾಯವಾಗಿ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಒಂದು ಹೆಲ್ಮೆಟ್ ಅನ್ನು ಧರಿಸಿ ಒಂದು ಪ್ರಯಾಣ ಮಾಡಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ತಮ್ಮ ಒಂದು ಪ್ರಾಣದ ಸುರಕ್ಷತೆ ದೃಷ್ಟಿಯಿಂದ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಈ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇದೀಗ ಸಾರ್ವಜನಿಕರಿಗೆ ಒಂದು ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಕೂಡ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.